ಶ್ರೀ ಸದಾಶಿವ ಚಂದ್ರಗಿರಿ ದೇವಿಯ ಹಾಗೂ ಶ್ರೀ ಹನುಮಾನ್ ದೇವರ ಓಕುಳಿ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹು ವಿಜೃಂಭಣೆಯಿಂದ ಜರುಗಿದ ಶ್ರೀ ಸದಾಶಿವ ಚಂದ್ರಗಿರಿ ದೇವಿಯ ಹಾಗೂ ಶ್ರೀ ಹನುಮಾನ್ ದೇವರ ಓಕುಳಿ ಕಾರ್ಯಕ್ರಮ. ಕುಂಬಾರಹಾಳ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಬಹು ವಿಜೃಂಭಣೆಯಿಂದ ಜರುಗಿದ ಈ ರಥೋತ್ಸವದಲ್ಲಿ ಗುರು ಹಿರಿಯರು ಭಾಗಿಯಾಗಿದ್ದರು. ವರದಿ ಫಾರೂಕ್ ಕಡ್ಕೋಳ. ದರಪ್ಪ ಈಶ್ವರ್ ಮರ್ನೂರ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್. ನಾನು ಈ ಕುಂಬಾರಹಾಳ ಗ್ರಾಮದ ನಾನೊಬ್ಬ ಸದಸ್ಯ. ಪ್ರತಿ ವರ್ಷ ನಮ್ಮ ಊರೊಳಗೆ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೀತೈತಿ. ಈ ವರ್ಷ ಏನು ಸ್ಪೆಷಲ್ ಅಂದ್ರೆ ಸುಮಾರು ಒಂದು 28ರಿಂದ 29 ಲಕ್ಷದ ವೆಚ್ಚದಲ್ಲಿ ಹೊಸ ತೇರನ್ನು ನಿರ್ಮಾಣ ಮಾಡಿದೆವು. ಈ ತೇರಿನ ಒಂದು ವಿಶೇಷತೆ ಏನಂದ್ರೆ ಈ ತೇರು ಸಂಪೂರ್ಣವಾಗಿ ದಾಂಡೇಲಿ ಅಂದರೆ ಸಾಗವಾನಿ ದಾಂಡೇಲಿ ಕಟ್ಟಿಗೆಯಿಂದ ತಯಾರಾಗಿದೆ. ಸುಮಾರು ಮುಂದಿನ 500 ವರ್ಷಗಳ ಕಾಲ ಈ ತೇರ ಬಾಳತೈತಿ. ಈ ತೇರಿಗೆ ಯಾವುದೇ ಅಂದರೆ ದಾಂಡೇಲಿ ಕಟ್ಟಿಗೆ ವಿಶೇಷತೆ ಏನಂದರೆ ಇದು ನೀರಾಗಲಿ, ಬಿಸಿಲಾಗಲಿ, ಗಾಳಿಯಲ್ಲಾಗಲಿ ಮತ್ತು ಯಾವುದೇ ತರಹದ ಹುಳು ಆಗಲಿ ಕತ್ತುವುದಿಲ್ಲ. ಸೊ ಆ ಥರದ ಒಂದು 23 ಲಕ್ಷ ವೆಚ್ಚದೊಳಗೆ 29 ಲಕ್ಷ ವೆಚ್ಚದೊಳಗೆ ನಾವು ದಾಂಡೇಲಿ ಕಟ್ಟಿಗೆಯಿಂದ ತೇರ ನಿರ್ಮಾಣ ಮಾಡಿದ್ವಿ. ಇಂಥ ಒಂದು ಚಿಕ್ಕ ಊರಿಗೆ ಇಂಥ ಒಂದು ದೊಡ್ಡ ತೇರ ನಿರ್ಮಾಣ ಆಗಿದ್ದು ನಮ್ಮೂರಿಗೆ ಒಂದು ಹೆಮ್ಮೆ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ K1 ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.